ದಿವಸಾನ ಹಬ್ಬನ, ದಿವಸ ದೀಪಾವಳಿ, ದಿವಸ ಯುಗಾದಿ. ಒಬ್ಬ ಗುರು ಅಂದ್ರನೇ ಹಂಗೆ ವಿಶೇಷ ಇರ್ತದೆ. ಆ ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರು ಸಹಿತ ಕಡಿಮೆನೆ. ಒಂದ್ ಕಡೆ ಹೇಳುತ್ತಾರ, ಕಂಡುದದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದಿಹೆನೆಂದೊಡೆ ಸಿಕ್ಕದೆಂಬ ಬಳಿಲಿಕ್ಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುದದ ಕಾಣಬಹುದು ಗುಹೇಶ್ವರ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಕಂಡುದದ ಹಿಡಿಯಲೊಲ್ಲದೆ, ಯಾವ್ದು ಕಣ್ಣಿಗೆ ಕಾಣ್ತದ ಅದನ್ನ ಹಿಡಿದಿಲ್ಲ ನಮ್ಮ ಮಂದಿ. ಯಾವ್ದು ಕಣ್ಣಿಗೆ ಕಾಣಂಗಿಲ್ಲ ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ಕೊಂತ ಹೋಗೋದು. ಇಲ್ಲಿ ಹೋಗ್ಬಾಡ್ರಿ ಅಂದ್ರೆ ನೋಡ್ರಿ ನೀವು ಮುದ್ದಾಮಲ್ಲಿ ಹೋದ್ರ, ಇಲ್ಲಿ ನೋಡ್ಬಾಡ್ರಿ ಅಂದ್ರೆ ನೀವು ಮದ್ದಾಮ್ ನೋಡಿದ್ರೆ, ಮಾತಾಡ್ಬೇಡ್ರಿ ಅಂತ ಹೇಳಿದ್ರೆ 4 ಮಂದಿ ಮಾತಾಡಿದ್ರೆ, ಇದು ಸ್ವಭಾವ ನಮ್ದು, ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ. ಇಲ್ಲಿ ಒಳಗೆ ಪ್ರವೇಶವಿಲ್ಲ ಅಂತ ಒಂದು ಸಣ್ಣ ಬೋರ್ಡ್ ಹಾಕಿರ್ತಾರೆ, ಅಲ್ಲೇನೂ ಇರುವುದಿಲ್ಲ, ಸುಮ್ಮನೆ ಜಸ್ಟ್ ಹಾಕಿರ್ತಾರೆ ಬೋರ್ಡ್. ಒಳ್ಳೆ ಮನಸ್ಸು ಆ ಕಡೆನೇ ಹೋಗ್ತೈತಿ. ಯಾಕೆ ಮನಸ್ಸು ಕೆಟ್ಟದ್ರ ಕಡೆ ಹೊಳ್ಳಿ ಹೆಚ್ಚು ಹೋಗ್ತೈತೆ ಹೊರತಾಗಿ ಒಳ್ಳೇದ್ರ ಕಡೆ ಹೆಚ್ಚು ಬರುವುದಿಲ್ಲ ಅದು. ಅದನ್ನ ಜಡ್ರ ದಾಸಿಮಯ್ಯನವ್ರು ಎಷ್ಟು ಚಲೋ ಹೇಳ್ಯಾರ ನೋಡ್ರಿ. ಉಣ್ಯ ಕೆಚ್ಚಲದೊಳಗಿದ್ದು ಉಂಬುವುದೇ ನೊರೆವಾಲ, ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿ ಶಿವಜ್ಞಾನಿಗಳ ಬರವನರಿಯದಿದ್ದಡೆ ಆ ಉಣ್ಯಕ್ಕಿಂತ ಕರಕಷ್ಟ ರಾಮನಾಥ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಒಳ್ಳೆ ಜಗದಾಗ ಹುಟ್ಟಿರ್ತೀವಿ, ಉಣ್ಣಿ ಕೆಚ್ಚಲದೊಳಗೆ ಇರ್ತದ, ಹಾಲು ಕೊಡು ಜಗದಾಗ ಇರ್ತದ ಉಣ್ಣಿ. ಆದ್ರೆ ಕುಡಿದೇನು ಕುಡಿತದ್ರಮ್ಮ? ರಕ್ತನ ಕುಡಿತದ. ಉಣ್ಣಿ ಕೆಲಸ ಏನು? ಹಾಲು ಕೊಡು ಜಗದಾಗಿದ್ರು ಸಹಿತ ರಕ್ತನ ಕುಡಿತೈತೆ ಹೊರತಾಗಿ ಹಾಲಿನ ಸವಿ ಅದಕ್ಕೆ ಗೊತ್ತಾಗ್ಲಿಲ್ಲ. ಹಂಗೆ ಕೆಲವು ಮಂದಿ ಪುಣ್ಯಕ್ಷೇತ್ರದೊಳಗೆ ಹುಟ್ಟಿರ್ತಾರ, ಒಳ್ಳೆ ಜಗದಾಗ ಇರ್ತಾರ, ಆದ್ರೆ ಕೆಟ್ಟದ್ದ ತಲೆಯಾಗಿ ತುಂಬ್ಕೊಂಡು ಅಡ್ಡಾಡ್ತಿರ್ತಾರಲ್ಲ, ಅಂಥವ್ರಿಗೆ ರಾಮನಾಥ ಜಡ್ರದಾಸಿಮಯ್ಯನವ್ರು ಹೇಳ್ತಾರೆ, ಆ ಉಣ್ಣಿ ಕೆಚ್ಚಲದೊಳಗಿದ್ದ ಅದ ರಕ್ತನ ಕುಡಿಯೋದು ಹೆಂಗೆ ಜೀವನ ಮಾಡ್ತದ, ಹಂಗೆ ಒಳ್ಳೆ ಜಗದಾಗ ಹುಟ್ಟಿ ಕೆಟ್ಟದ್ದನ್ನ ಮಾತಾಡ್ಕೊಂತ ಹೊಂಟಂದ್ರೆ ಆ ಉಣ್ಣಿಕ್ಕಿಂತನೂ ಕಷ್ಟ ಆಗಿ ಹೋಗ್ತೈತಿ ನೀನು ಬಾಳ ಅನ್ನುವಂಥ ಮಾತನ್ನ ಜಡ್ರದಾಸಿಮಯ್ಯನವ್ರು ಹೇಳ್ತಾರೆ. ಒಳ್ಳೇದು ಹೋಗುದು ಬಹಳ ಕಷ್ಟ, ಕೆಟ್ಟದ್ದು ನೋಡ್ರಿ ನೀವು ಜಲ್ದಿ ಹೋಗಿಬಿಡ್ತದ. 1000 ಸಲ ನೀವು ಒಳ್ಳೇದನ್ನು ಹೇಳಿದ್ರೆ ಅದು ಜಲ್ದಿ ಹೋಗಂಗಿಲ್ಲ. ಕೆಟ್ಟದ್ದು ಯಾರಾದ್ರೂ ಒಬ್ಬರು ಮಾತಾಡ್ಬಿಡ್ಲಿ, ಅದು ಬಹಳ ಪರಿಣಾಮ ಆಗಿ ಹೋಗ್ಬಿಡ್ತದೆ ಮನುಷ್ಯನ ಮೇಲೆ. ಹಾಗಾದ್ರೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಇಷ್ಟು ಮಂದಿ ಕುಂತೀರಿ, ನೀವು ಹೊಲದಾಗ ಹೋಗಿ ಬಿತ್ತಿ ಬರ್ತೀರಪ್ಪ. ಹೊಲದಾಗ ಹೋಗಿ ಬಿತ್ತಿ ಬಂದ್ರೆ ಮೊದಲು ಹುಟ್ಟೋದು ಯಾವುದು? ಚಲೋ ಹಸನ ಹೊಲ ಮಾಡಿ ಎಲ್ಲ ಮಾಡಿ ಚಲೋ ಬೀಜ ಹಾಕಿ ಬಂದ್ರೆ ಮೊದಲೇನು ಹುಟ್ಟುತ್ತ? ಕಸನ ಹುಟ್ಟುತ್ತೆ. ಯಾರು ಕಸ ಬಿತ್ತಿ ಬಂದಾರಲ್ಲಿ? ಯಾರು ಕಸ ಬಿತ್ತಿ ಬಂದಿಲ್ಲ. ಒಳ್ಳೆ ಹೊಲದೊಳಗೆ ಕಸ ಯಾರು ಬಿತ್ತಿಲ್ಲ, ಆದ್ರೆ ಹುಟ್ಟುದು ಮೊದಲು ಕಸನ ಹುಟ್ಟುತ್ತ. ಕಸ ಹುಟ್ಟೈತೆ ಅಂತ ತಿಳ್ಕೊಂಡು ಮಕ ಒಣಸ್ಕೊಂಡು ಬಂದ ಅಂದ್ರೆ ಅವ್ರು ರೈತ ಆಗಕ್ಕೆ ಸಾಧ್ಯನೇ ಇಲ್ಲ. ಹುಟ್ಟು ಕೆಲಸ ನಿಂದಾದ್ರೆ ನಿನ್ನ ಕಿತ್ತು ಹೋಗೋದು ಜೀವನ ಮಾಡೋದು ನಂದು ಕೆಲಸ ಅಂತ ಯಾವ ತಿಳ್ಕೊಂತಾನ ಅವನ ಪಕ್ಕ ರೈತಕ್ಕನ. ಮತ್ತೆ ಹುಟ್ಟೈತೆ ಅಂತ ತಿಳ್ಕೊಂಡು ಏನೋ ಮಾರ ನಾ ಬಿತ್ತೇಲಿ ಇದನ್ನ ಹುಟ್ಟಿ ಬಿಟ್ಟೈತಲ್ಲ ಅಂದ್ರೆ ಹುಟ್ಟುದದ್ರ ಕೆಲಸ ರೀ. ಜಗತ್ತು ಹುಟ್ಟಿಸ್ತೈತೆ ಹಂಗ. ನೀ ಕಾಲು ತೊಳ್ಕೊಂಡು ಒಳಗೆ ಬರ್ಬೇಕಂತಿ, ಜಗತ್ತು ನಿನ್ನ ಕಾಲು ಹೊಲಸು ಮಾಡ್ಬೇಕಂತಾವ. ನೀ ಕೈ ತೊಳ್ಕೊಂಡು ಒಳಗೆ ಬರ್ಬೇಕಂತಿದಿ, ನಿನ್ನ ಕೈಗಳು ಕೆಸರು ಆಗ್ಬೇಕಂತ ತಿಳ್ಕೊಂಡು ಜಗತ್ತು ವಿಚಾರ ಮಾಡ್ತದ. ನಾನೇನೋ ಪರಿಶುದ್ಧನಾಗೆ ಬದುಕ್ಬೇಕಂತ ಮಾಡ್ತೀನಿ, ಆದ್ರೆ ನಿನ್ನ ಅಶುದ್ಧ ಮಾಡಾಕನ 4 ಮಂದಿ ಕಾಯ್ತಿರ್ತಾರ. ಅದಕ್ಕೆ ಕೆಟ್ಟದ್ದು ಮೊದಲು ಏನೋ ಒಳ್ಳೇದು ಮಾಡಕ್ ಹೋಗ್ರಿ, ಮೊದಲು ಕೆಟ್ಟದ್ದ ಹುಡ್ತೈತಿ ನಿಮ್ಮ ಜೀವನದಾಗ. ಏನೋ ಅಪ್ಪವ್ರ ನಾವು ಮಾಡಕ್ ಹೋಗ್ಬೇಕಂತೀವ್ರಿ, ಹಿಂಗ ಮಾಡ್ಬೇಕಂತೀವ್ರಿ, ಕೆಟ್ಟದ್ದ ಬರ್ತೈತಿ ನೋಡ್ರಿ ನಮಗೆ. ಕೆಟ್ಟದ್ದು ಆಕೈತಿ ಮೊದಲು ಅಂತಿರಲ್ಲ, ತಲೆಯಾಗಿಟ್ಕೊಳ್ರಿ. ನಿಮ್ಮ ಜೀವನದಾಗ ಏನಾದ್ರೂ ಒಳ್ಳೇದು ಮಾಡಕ್ ಹೊಂಟಾಗ ಕೆಟ್ಟದ್ದು ಬರಾಕತ್ತೈತೆ ಅಂದ್ರೆ ಮುಂದೆ ಬಹಳ ದೊಡ್ಡ ಒಳ್ಳೇದು ಆಗೈತೈತೆ ಅಂದ್ರೆ ತಿಳ್ಕೊಬೇಕು ನೀವು. ಹೆಂಗೆ ತಿಳ್ಕೊಬೇಕು? ಈಗ ದೊಡ್ಡ ನಮ್ಮ ಕಡೆ ಮೈಸೂರಿನೊಳಗೆ ಒಂದು ದೊಡ್ಡ ಚಾಮುಂಡಿ ಬೆಟ್ಟ ಅಂತ ಐತಿ. ಮೈಸೂರಿನೊಳಗೆ ಒಂದು ಚಾಮುಂಡಿ ಬೆಟ್ಟ ಐತಿ. ಎಲ್ಲರೂ ಹೋಗುದು ಚಾಮುಂಡಿ ಬೆಟ್ಟದೊಳಗಿರುವಂತ ದೇವಿ ನೋಡಕ್ ಹೋಗ್ತಾರ. ಆದ್ರೆ ಮೊದಲು ಕಾಣೋರು ಯಾರಲ್ಲೇ? ಮಹಿಷಾಸುರ ಕಾಣ್ತಾನ. ಯಾರು ಕಾಣ್ತಾರ? ಅವ್ನ ಮೂರ್ತಿ ನಿಂದಿಸ್ಯಾರಲ್ಲೇ. ನೀವು ಹೋದವ್ರಿಗೆಲ್ಲ ಫಸ್ಟ್ ಯಾರು ಕಾಣ್ತಾರ ಅಂತ ಮಾಡ್ರಿ ನೀವು? ಮಹಿಷಾಸುರನ ಕಾಣ್ತಾನ. ಬಂದ್ ಕೂಡ್ಲೇನ ಮಹಿಷಾಸುರ ಕಂಡ ಅಂತ ತಿಳ್ಕೊಂಡು ಮಕ ಉಣಿಸ್ಕೊಂಡು ಮನೆಗೆ ಬಂದ್ಬಿಟ್ರ ಅವ್ನು ಬಿಡ್ಬೇಕು. 2 ಹೆಜ್ಜೆ ಒಳಗೆ ಹೋದ್ರ ಅಲ್ಲಿ ದೇವಿ ಕಾಣ್ತಾಳ. ನೀವು ಹೊಲ್ದಾಗ ಬಿತ್ತಬೇಕಾದ್ರೆ ಚಲೋ ಬೀಜ ಬಿತ್ತಿರ್ತೀರಿ, ಕಸ ಹುಟ್ಟದಂಗ. ಸಮುದ್ರ ಮಂಥನ ಆದಾಗ ಮೊದಲು ಹುಟ್ಟಿದ್ ಯಾವುದು? ವಿಷಾನ ಹುಟ್ಟೈತಿ. ವಿಷ ಹುಟ್ಟಿದ್ದನ್ನ ಅವ ಕುಡ್ದ, ಅವ ಕಂಠದಾಗ ಇಟ್ಕೊಂಡ ಪರಮಾತ್ಮ. ಅದನ್ನ ಕುಡಿಯಕ್ಕೆ ಯಾರು ಒಲ್ಲೆ ಅಂದ್ರು. ಕ್ರೆಡಿಟ್ ಒಳ್ಳೇದಿತ್ತಂದ್ರೆ ಎಲ್ಲರೂ ತಗೊಳಕ್ ಬೆಳೆದಾಡ್ತಾರ. ಅದಾದ್ರೆ ಕೆಟ್ಟದ್ದು ಯಾರು ಕ್ರೆಡಿಟ್ ಕೊಟ್ರಂದ್ರೆ ನಾವಲ್ಲಿ ನೀವಲ್ಲಿ ನಾವಲ್ಲಿ ಅಂತ ಹೇಳ್ತಾರೆ. ಇದು ಜಗತ್ತಿನ ನೇಮ ಐತಿ. ಒಳ್ಳೇದನ್ನ ತಗೊಳೋದಕ್ಕೆ ವಾರಸ್ತಾರ ಭಾಳ ಮಂದಿ ಅದಾರ, ಆದ್ರೆ ಕೆಟ್ಟ ಆದ ಕೂಡಲೇ ಇದು ನಾ ಹೊತ್ಕೋತೀನಿ ಜವಾಬ್ದಾರಿ ಅಂತ ತಿಳ್ಕೊಂಡು ಯಾರು ತಿಳ್ಕೊಳ್ಳೋರು ಅದಾರ ಅಂತ ಮಾಡ್ರಿ ನೀವು? ಯಾರು ತಿಳ್ಕೊಳಂಗಿಲ್ಲ. ಹಾಗಾಗಿ ನಾವು ವಿಚಾರ ಮಾಡ್ಕೋಬೇಕು. ಸಮುದ್ರ ಮಂಥನ ನಡೆದಾಗ ಅಲ್ಲಿ ರಾಕ್ಷಸರು ಮತ್ತು ದೇವಾನು ದೇವತೆಗಳು ಕೂಡ್ಕೊಂಡು ಸಮುದ್ರ ಮಂಥನ ಮಾಡುವಂತ ಟೈಮ್ದೊಳಗೆ ಮೊದಲು ಹುಟ್ಟಿದ್ದು
ಅಮೃತ ಅಲ್ಲ, ವಿಷನ ಹುಟ್ಟೈತಿ. ವಿಷ ಹುಟ್ಟಿದ್ದನ್ನ ಅವ್ರು ಯಾರು ತಗೊಳ್ಳಿಲ್ಲ. ಅವಾಗ ಏನ್ ಮಾಡಿದ, ನೀಲಕಂಠ ತನ್ನ ಕಂಠದಾಗ ಇಟ್ಕೊಂಡ. ಅದಕ್ಕೆ ಅವಂಗ ನೀಲಕಂಠ 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 ಅಂತ ಹೇಳ್ತಾರೆ. ನೀಲ ಅಂದ್ರೆ ವಿಷ, ಅದನ್ನ ಕಂಠದಾಗ ಇಟ್ಕೊಂಡಿದ್ದಕ್ಕೆ ಅವಂಗ ನೀಲಕಂಠ ಅಂತ ತಿಳ್ಕೊಂಡು ಪರಮಾತ್ಮಗೆ ಹೆಸರು ಹೇಳ್ಕೊಂತ ಬಂದಾರ. ಯಾವುದೇ ಒಳ್ಳೆ ಕೆಲಸ ಮಾಡಕ್ ಹೋದ್ರೂ ಸಹಿತ ಮೊದಲು ಕೆಟ್ಟದ್ದು ಹುಟ್ಟದಲ್ಲ, ಕೆಟ್ಟದ್ದು ಹುಟ್ಟೈತೆ ಅಂತ ತಿಳ್ಕೊಂಡು ಯಾರು ವಿಚಲಿತ ಆಗಬಾರ್ದು. ಒಳ್ಳೆ ಕೆಲಸ ಮಾಡೋ ಮುಂದೆ ಮೊದಲು ಕೆಟ್ಟದ್ದು ಕಂಡೈತೆ ಅಂದ್ರೆ ಮುಂದೆ ಬಹಳ ದೊಡ್ಡ ಕೆಲಸ ನಂದು ಆಗುದೈತೆ ಅಂತ ತಿಳ್ಕೊಂಡು ಆತ್ಮವಿಶ್ವಾಸದಿಂದ ಯಾರು ಕೆಲಸ ಮಾಡ್ತಾರ ಅವ್ರ ಕೆಲಸಗಳು ಬಹಳ ಚಲೋ ಹಾಕೊಂತ ಹೋಗ್ತಾವ. ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ. ಹಾಗಾಗಿ ನಾವಿಲ್ಲಿ ವಿಚಾರ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಕಂಡುದದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದಿ ಏನೆಂದೋಡೆ ಸಿಕ್ಕದಂಬ ಬಳಲಿಕ್ಕೆ ನೋಡ. ಕಂಡದ್ದೇನು ಕಾಣುತ್ತೈತೆ ನಿನ್ನ ಕಣ್ಣಿಗೆ, ಕಾಣ್ಲಾರದ್ದು ಯಾವ್ದಪ್ಪ? ದೇವ್ರು ನಮಗ್ ಕಣ್ಣಿಗೆ ಕಾಣಂಗಿಲ್ಲ. ಕಂಡನ ಯಾರಿಗಾರ ದೇವ್ ಕುಟ ಹೇ ಎಲ್ಲದನ್ರಿ? ಕೊಬ್ಬರ ನೋಡ್ರಿ ಲೈವ್. ಮತ್ ದಿವಸ ಹೊಕ್ಕಿರಿ ಗುಡಿಗೆ, ಅಲ್ಲಿ ಕಂಡಿಲ್ಲ ನಿಮ್ಗೆ? ಮತ್ತೆ ಅಲ್ಲಿರುವಂತ ದೇವ್ರಂತ ತಿಳ್ಕೊಂಡು ಹೋಗಿಲ್ಲ ನೀವು? ದೇವ್ರಂತ ತಿಳ್ಕೊಂಡು ಹೋಗ್ಬೇಕದನ್ನ. ಹಂಗ ಎಲ್ಲರೂ ಹೊಕ್ಕನಂತ ಹೋಗಂಗಿಲ್ಲ. ಮತ್ತೆ ಅಲ್ಲಿ ಕುಂತಿರ್ತಕ್ಕಂಥ ದೇವ್ರ ಅಲ್ಲೇನ್? ಜಗತ್ತಿನೊಳಗೆ ಅವ ಇಲ್ಲ ಅಂತಂದ್ರೆ ಯಾವ್ದು ನಡೆಯಕ್ ಸಾಧ್ಯನೇ ಇಲ್ಲ. ಪರಮಾತ್ಮ ಇಲ್ಲ ಅಂದ್ರೆ ಅವನ್ನ ಯಾವ್ದು ಜಗತ್ತಿನಾಗ ಏನು ನಡೆಯಕ್ ಸಾಧ್ಯನೇ ಇಲ್ಲ. ಈಗ ಇಲ್ಲೊಂದು ಸಣ್ಣ ಮನಿ ಕಟ್ಟ್ಯಾರ. ಆ ಮನಿ ಕಟ್ಟಬೇಕಾದ್ರೆ ಅದಕ್ಕೆ ಮುಡುಕ ಏನ್ ಹಾಕ್ಯಾರ? ಬೇಸ್ಮೆಂಟ್ ಹಾಕ್ಯಾರ. ಬೇಸ್ಮೆಂಟ್ ಹಾಕಿ ಅದ್ರ ಮೇಲೆ ಮತ್ತೆ ಹೊಳ್ಳಿ ವೆಂಟಿಲೇಟರ್ ಕೊಟ್ಟಾರ, ಕಾಲಮ್ ಕೊಟ್ಟಾರ. ಛತ್ ಹಾಕ್ಬೇಕಾದ್ರೆ ಕಬ್ಬಣ ಹೆಣದಾರ, ಅಡ್ಡ ಬೀಮ್ ಕೊಟ್ಟಾರ. ಜಸ್ಟ್ ನಾವು ವಾಸ ಮಾಡುವಂತ ಒಂದು ಮನಿ ಒಳಗೆ ಅದ್ರ ಮೇಲೆ ಛತ್ ಹಾಕ್ಬೇಕಾದ್ರೆ ಇಷ್ಟ ಕುಂಡ ಗಟ್ಟಿ ಮಾಡಿ ನಾವು ಛತ್ ಹಾಕ್ತೀವಿ ಅನ್ನೋದಾದ್ರೆ ಪರಮಾತ್ಮ ಎಷ್ಟು ದೊಡ್ಡವ. ಇಲ್ಲಿ ಕಣ್ಣು ಬಿಟ್ಟು ಆಕಾಶ ನೋಡ್ರಿ, ಎಲ್ಲಿ ಒಂದು ಕಂಬನೂ ಇಲ್ಲ, ಎಲ್ಲಿ ಒಂದು ಅಡ್ಡ ವೆಂಟಿಲೇಟರ್ನು ಕೊಟ್ಟಿಲ್ಲ. ಆದರೂ ಸಹಿತ ಆಕಾಶ ನಮ್ಮ ತಲೆ ಮೇಲೆ ನಿಂತೈತೆ ಅಂದ್ರೆ ಇದು ಭಗವಂತನ ತಾಕತ್ತೆ ಹೊರತಾಗಿದೆ, ನಮ್ಮ ತಾಕತ್ತಲ್ಲ ಅನ್ನುವಂಥದ್ದನ್ನು ತಿಳಿಯಾಗಿಟ್ಟುಕೊಳ್ಬೇಕಾಗ್ತದೆ. ಯಾಕಪ್ಪ ಶಂಕರ ಹೋಗೈತೇನೋ ಒಳಗ? ಸ್ವಲ್ಪ ಸುಮ್ಮನೆ ಕುಂದ್ರಪ್ಪ. ಕಾರಣ ಏನು? ಅವ ಇಲ್ಲ ಅಂದ್ರೆ ಇಲ್ಲಿ ಏನು ಇಲ್ಲ. ನೋಡ್ರಿ, ಆ ಮನಿ ಮೇಲೆ ಒಂದು ಟ್ಯಾಂಕ್ ಇಟ್ಟಾಗ, ನಿಮ್ಗೆ ಅದರದ ಉದಾಹರಣೆ ಹೇಳ್ತೀನಿ. ಭಗವಂತನ ವೈಶಿಷ್ಟ್ಯ ಎಷ್ಟೈತಿ ನೋಡ್ರಿ. ಎಲ್ಲಾರ ಮನ್ಯಾಗ ಮ್ಯಾಗ ಒಂದು ಟ್ಯಾಂಕ್ ಇಟ್ಟಿರ್ತಾರೆ. ಯಾಕೆ? ಆ ಮನ್ಯಾಗ ಟ್ಯಾಂಕ್ ಮ್ಯಾಗ ಇತ್ತಂದ್ರೆ ಮನ್ಯಾಗ ಎಲ್ಲಿ ಬೇಕಾದ್ರೆ ನಳ ಬರ್ತಾವಂತ. ಹೌದಿಲ್ಲ? ನೋಡ್ರಿ, ನಿಮ್ಮ ಮನ್ಯಾಗಿರುವಂತ ಟ್ಯಾಂಕ್ ಮ್ಯಾಗ ತುಂಬಬೇಕಾದ್ರೆ ತಳಗಳಿಂದ ನೀರು ಎರ್ಸಕ್ ಏನ್ ಇಟ್ಟಿರ್ತೀರಿ? ಅದಕ್ಕೆ ಏನ್ ಇಡ್ತೀರಿ? ಒಂದು ಮೋಟರ್ ಇಡ್ತೀರಿ. ಮೋಟರ್ ಇಟ್ಟು ತುಂಬಾದ ಅದ್ರ ಮ್ಯಾಗ ತುಂಬಿಸ್ತೀರಿ. ಅದನ್ನ ತೆಳಗ ಮೋಟರ್ ಇಟ್ಟು ಆ ನೀರನ್ನ ಮ್ಯಾಗ ಏರಿಸಿದಾಗ ಆ ನೀರು ಮನ್ಯಾಗ ಎಲ್ಲಿ ಬೇಕಾದಲ್ಲಿ ಹೆಂಗ್ ಬರ್ತದಲ್ಲ, 30 ಫೂಟ್ ಇರ್ತಕ್ಕಂಥ ಆ ಬಿಲ್ಡಿಂಗಿನ ಮೇಲೆ ನೀರು ಏರ್ಸಾಕ ಒಂದು ಪೈಪ್ ಬೇಕು. ಅದಕ್ಕೆ ಜೊತೆಗೆ ಒಂದು ಪ್ರೆಷರ್ ಹಾಕಿ ಒತ್ತಾಕ ಒಂದು ಮೋಟರ್ ಬೇಕು. ಈ ಮ್ಯಾಗ ಅದನ್ನ ಪ್ರೆಷರ್ ಹಾಕಿ ಒತ್ತದಾಗ ನೀರು ಬರ್ತದ. ಒಂದು ತೆಂಗಿನಕಾಯಿ ಗಿಡ ನೋಡ್ರಿ ನೀವು, ತೆಂಗಿನಕಾಯಿ ಗಿಡ ನೋಡ್ರಿ ನೀವು, ಬಚ್ಚಲು ಮೋರಿ ಒಳಗೆ ಸ್ನಾನ ಮಾಡಿಕೊಂಡು ಹೋಗಿ ಬಿದ್ದಿರ್ತಕ್ಕಂಥ ನೀರಿನ ಮೋರಿ ಒಳಗೆ ಒಂದು ಗಿಡ ಹಚ್ಚ್ರಿ, 30 ಫೂಟು ಗಿಡ ಮ್ಯಾಗ ಹೋಗ್ತದ. ನೀವು ಹಾಕಿದ್ದು ಬಚ್ಚಲು ಮೋರಿ ನೀರು ಹಾಕಿರ್ತೀರಿ. ಆದ್ರೆ ಕೊಡ್ಬೇಕಾದ್ರೆ ಜಗತ್ತಿನೊಳಗೆ ಸಲಾಯನಕ್ಕಿಂತನ ಅತಿ ಶ್ರೇಷ್ಠವಾದಂತ ನೀರನ್ನ ಅದು ನಮ್ಗೆ ಹೊಳಿ ಕೊಡ್ತದ ಅಂತಂದ್ರೆ ಒಳಗೆ ಹೆಂಗೆ ಕ್ರಿಯೆ ನಡೆದಿರ್ಬೇಕು? ಯಾರು ಏರಿಸಿರ್ಬೇಕು ಅದ್ರ ಮ್ಯಾಗ? ಒಳಗೆ ಯಾರು ಪೈಪ್ ಕೊಟ್ಟಿರ್ಬೇಕ? ಯಾರು ಮೋಟರ್ ಹಚ್ಚಿದ್ರು? ಮ್ಯಾಗ ನೀರು ಕಳಿಸಿದ್ರೆ ಅದಕ್ಕೆ ಹೆಂಗೈತಿ ನೋಡ್ರಿ ಜಗತ್ತಿನ ವೈಶಿಷ್ಟ್ಯ. ಇಂಥ ಹಲವಾರು ನಮಗಾಗಿ ಅದಾವ ಇಲ್ಲಿ. ಹಿಂದೆ ಯಾರೋ ಒಬ್ಬರು ಮಾಡ್ಯಾರ, ಅದನ್ನ ನಾವು ಇವತ್ತು ಅನುಭವಿಸಕತ್ತೀವಿ. ನಾವು ಸಹಿತ ಒಳ್ಳೇದನ್ನ ಮಾಡೇ ಹೋಗ್ಬೇಕು ಮುಂದೆ. 85 ವರ್ಷದ ಮುದಕ ಮಾವಿನ ಹಣ್ಣಿನ ಗಿಡ ಹಚ್ಚಾಕತ್ತಿದ್ದ. 85 ವರ್ಷದ ಮುದಕ ಮಾವಿನ ಹಣ್ಣಿನ ಗಿಡ ಹಚ್ಚಾಕತ್ತಿದ್ದ. ಹುಡುಗರೆಲ್ಲ ಗೇಲಿ ಮಾಡಾಕತ್ರು. ಕೆಲವು ಮಂದಿ ಗೊತ್ತಾಗೋದಿಲ್ಲ ಏನ್ ಮಾಡಾಕತ್ತಾರ ಅಂತ ತಿಳ್ಕೊಂಡು. ಯಾಕಂದ್ರೆ ಅವ್ರಿಗೆ ಯಾರು ಏನ್ ಮಾಡ್ತಾರ, ಒಳ್ಳೇದ್ ಯಾರು ಮಾಡ್ತಾರೆ, ಕೆಟ್ಟದ್ದು ಯಾರು ಮಾಡ್ತಾರೆ ಏನೂ ಗೊತ್ತಾಗೋದಿಲ್ಲ. ಹುಡುಗರಿಗೆ ಗೇಲಿ ಮಾಡಾಕತ್ರ ಅವಂಗ. ಅಲ್ಲೋ ವಯಸ್ಸು 85 ಆಗ್ಯಾವ, ಈಗ ಮಾವಿನ ಹಣ್ಣಿನ ಗಿಡ ಹಚ್ಚಾಕತ್ತಿದಿ. ಈಗ ಹಚ್ಚಿರುವಂತ ಹಣ್ಣು ದೊಡ್ಡದಾಗಿ ಅದು ದೊಡ್ಡದಾದ ಮೇಲೆ ಹಣ್ಣು ಯಾವಾಗ ಆಗುದು, ಹಣ್ಣು ಯಾವಾಗ ತಿನ್ನಾವ ಏನ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಮುದಕ್ ಒಂದು ಮಾತು ಹೇಳಿದ್ನಂತ. ಅದಕ್ಕೆ ನಾನು 85 ವರ್ಷ ದೊಡ್ಡವಾಗಿನಪ್ಪ, ನೀವು ಇನ್ನೂ ಸಣ್ಣವರದಿರಿ ಅಂದವ. ಅಲ್ಲ, 85 ವರ್ಷ ಆದ್ಮೇಲೆ ಗಿಡ ಹಚ್ಚಾಕತ್ತೀನಿ, ಇದು ಯಾವಾಗ ದೊಡ್ಡದಾಗ್ತದ, ಯಾವಾಗ ಹಣ್ಣು ಬಿಡ್ತದ ಅಂತ ನನ್ ಕೇಳಾಕತ್ತಿರಲ್ಲ. ನಾನು ಹಚ್ಚಾಕತ್ತಿದ್ದು ಖರೆ, ಆದ್ರೆ ಒಂದು ಸಂದೇಶ ನಿಮ್ಗೆ ಗೊತ್ತಿರಲ್ತಮ್ಮ. ಈ ಗಿಡ ಹಚ್ಚಾಕತ್ತಿದ್ದು ನಾನು ಬದುಕಿ ಇದ್ರಾಗಿನ ಹಣ್ಣು ತಿನ್ಬೇಕಂತಲ್ಲ. ಹಿಂದೆ ಯಾರೋ ಹಿರಿಯರು ಹಚ್ಚಿರುವಂತ ಹಣ್ಣಿನ ಗಿಡದಾಗ ಇವತ್ತು ನಾ ಹಣ್ಣು ತಿನ್ನಾಕತ್ತೀನಿ. ಇವತ್ತು ಹಚ್ಚಿದ್ದು ನಿಮ್ಮಂತಾರು ಮುಂದ್ಲವ್ರು ತಿನ್ಲಿ ಅನ್ನುವಂತ ಕಾರಣಕ್ಕೆ ಹಣ್ಣು ಹಚ್ಚಾಕತ್ತೀನಿ, ಮತ್ತೊಂದು ಕಾರಣಕ್ಕಲ್ಲ. ಎಷ್ಟು ಅದ್ಭುತ ನೋಡ್ರಿ, ವಿಚಾರ ಮಾಡ್ಕೊಡ್ರಿ. ಕಾರಣ ಯಾರೋ ಒಬ್ರು ಮಾಡಿರ್ತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಅನುಭವಿಸಕತ್ತೀವಿ. ಯಾರೋ ಲೈಟ್ ಕಂಡು ಹಿಡ್ದಾರ, ಯಾರೋ ಫ್ರಿಜ್ ಕಂಡು ಹಿಡ್ದಾರ, ಯಾರೋ ಕರೆಂಟ್ ಕಂಡು ಹಿಡ್ದಾರ, ಯಾರೋ ಟ್ರೈನ್ ಕಂಡು ಹಿಡ್ದಾರ, ಯಾರೋ ಬಸ್ ಕಂಡು ಹಿಡ್ದಾರ. ನಿಮ್ದು ಕಾಂಟ್ರಿಬ್ಯೂಷನ್ ಏನ್ ಇದಕ್ಕ? ಎಲ್ಲರೂ ಅವ್ರು ಮಾಡಿದ್ದನ್ನು ನಾವು ಅನುಭವಿಸಕತ್ತೀವಿ. ಅಟ್ಟ
ನಾವು ಏನಾರು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ಬೇಕಲ್ಲ ಜಗತ್ತಿಗೆ. ಹಂಗ ಬಂದು ಹಂಗ ಹೋದೆ ಅಂದ್ರೆ ಏನ್ ಬೆಲೆ ಐತಿ ಅದಕ್ಕೆ? ಹಂಗ ಬಂದು ಹಂಗ ಹೋದ್ರೆ ಏನೂ ಬೆಲೆ ಇಲ್ಲ. ಹಾಗಾಗಿ ಏನಾದ್ರೂ ಒಂದು ಮಾಡಬೇಕು ಅಂತಂದ್ರೆ ಒಬ್ಬ ಉತ್ತಮ ಗುರುವಿನ ಪಾದವನ್ನ ಹಿಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಉಪನಿಷತ್ತಿನೊಳಗೆ ಹೇಳ್ತಾರೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ನ ನಿಭೋದತ. ಏಳ್ಬೇಕು, ಎಚ್ಚರ ಆಗ್ಬೇಕು, ಉತ್ತಮ ಗುರುವಿನ ಪಾದವನ್ನ ಹಿಡ್ಕೊಳ್ಬೇಕು. ಉತ್ತಮವಾಗಿರ್ತಕ್ಕಂಥ ಗುರುವಿನ ಪಾದ ಹಿಡ್ಕೋಬೇಕು. ಯಾಕಂದ್ರೆ ಕಾಣದೇ ಇರತಕ್ಕಂಥ ದೇವರನ್ನ ನೀ ಕಾಣಕ್ ಆಗ್ಲಿಲ್ಲ ಅಂತಂದ್ರೆ ಕಂಡುದನೆ ಕಂಡು ಮನೆಯೊಳಗಿರ್ತಕ್ಕಂಥ ತಂದೆ ತಾಯಿಗಳನ್ನ ದೇವ್ರು ಅಂತ ತಿಳ್ಕೊ. ದೇವರು ಎಲ್ಲಾ ಕಡೆ ಇರಕ್ ಆಗೋದಿಲ್ಲ, ಎಲ್ಲಾ ಕಡೆ ಕಾಣಿಸಕ್ ಆಗೋದಿಲ್ಲ, ಪ್ರತಿ ದಿವಸ ಬಂದು ನಿಮಗೆ ದರ್ಶನ ಕೊಡಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ನನ್ನ ರೂಪದೊಳಗೆ ತಂದೆ ತಾಯಿಗಳನ್ನ ಮನ್ಯಾಗ ಸೃಷ್ಟಿ ಮಾಡ್ತೀನಿ ಅಂತ ತಿಳ್ಕೊಂಡು ತಂದೆ ತಾಯಿಗಳನ್ನ ದಿವಸ ದರ್ಶನ ತಗೊಂಡು ಬಿಟ್ರೆ ಅವ 3 ಹೊತ್ತು ದೇವ್ರ ದರ್ಶನ ತಗೊಂಡಂಗೆ ಆಗ್ತದೆ. ಹಾಗಾದ್ರೆ ನಾವು ಯಾರು ಅವ್ರನ್ನ ದೇವ್ರು ಅಂತ ತಿಳ್ಕೊಳ್ಳೇ ಇಲ್ಲ. ನಾವು ದೇವ್ರಂತ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಯಾರು ತಪ್ಪದು? ನಮ್ ತಪ್ಪದು. ಹಾಗಾಗಿ ತಿಳ್ಕೊಳ್ಬೇಕಾಗ್ತದೆ. ಇಲ್ಲೇ ತಂದೆ ತಾಯಿ ಸೇವಾ ಮಾಡುವಂತ ಟೈಮ್ದೊಳಗೆ ಪಂಡ್ರಾಪುರದೊಳಗೆ ಒಂದು ದೊಡ್ಡ ಘಟನೆ ನಡೀತದೆ. ಭಕ್ತ ಪುಂಡಲಿಕ ತಂದೆ ತಾಯಿ ಸೇವಾ ಮಾಡ್ತಿದ್ದ. ತಂದೆ ತಾಯಿ ಸೇವಾ ಮಾಡುವಂತ ಟೈಮ್ದೊಳಗೆ ತಂದೆ ತಾಯಿ ಸೇವಾ ಮಾಡೋದು ನೋಡಿ ತಂದೆ ತಾಯಿದ ಇಷ್ಟಕೊಂಡ ಸೇವಾ ಮಾಡ್ತಾನಿವ, ಇನ್ನು ನನ್ನ ಸೇವಾ ಎಷ್ಟು ಮಾಡ್ತಿರ್ಬೋದು ನೋಡಾಕಂತ ತಿಳ್ಕೊಂಡು ಭಗವಂತ ಪರೀಕ್ಷೆ ಮಾಡಾಕಂತ ತಿಳ್ಕೊಂಡು ವಿಠಲ ಅವನ ಮನೆಗೆ ಬಂದ. ಭಕ್ತ ಪುಂಡಲಿಕನ ಮನೆಗೆ ವಿಠಲ ಅವ್ರ ಮನೆಗೆ ಬಂದ ಕೂಡ್ಲೇನ ತಂದೆ ತಾಯಿ ಸೇವಾ ಮಾಡಾಕತ್ತಿದ್ನಲ್ಲ, ಇನ್ನು ನಾನೇನಾದರೂ ಇವ್ರನ್ನ ಸೇವಾ ಮಾಡೋದು ಬಿಟ್ಟು ಅವ್ನು ನೋಡಕ್ ಆಗುದಿಲ್ಲ ಅಂತ ತಿಳ್ಕೊಂಡು ಸ್ವತಃ ದೇವ್ರು ಬಂದು ಮನಿ ಮುಂದೆ ನಿಂತಾಗ, ನೋಡು ಪುಂಡಲಿಕನನ್ನ ಅಂತಂದ್ರೆ ಒಂದು ಇಟ್ಟಂಗಿ ತಗೊಂಡು ಅವನ ಕಡೆ ಸರಿಸಿ, ಇಲ್ಲೇ ನಿಲ್ಪ, ಇಲ್ಲೇ ಕುಂದ್ರು, ಇದ್ರ ಮೇಲೆ ನನ್ನ ತಂದೆ ತಾಯಿ ಸೇವೆ ಐತಿ, ಅದನ್ನ ಮಾಡಿ ಮುಗಿಸಿ ಆಮೇಲೆ ನೋಡ್ತೀನಿ ಅಂದವ. ಎಷ್ಟು ದೊಡ್ಡವ್ರು ಇರ್ಬೇಕ್ರಿ. ಸ್ವತಃ ದೇವ್ರು ಬಂದು ನಿನ್ನ ದರ್ಶನ ಕೊಡಾಕ್ ಬಂದೀನಿ ಅಂತ ತಿಳ್ಕೊಂಡು ಹೇಳಿದ್ರೆ, ನನ್ನ ತಂದೆ ತಾಯಿಕ್ಕಿಂತ ನನಗೆ ಯಾರು ದೊಡ್ಡವರಲ್ಲ, ಮೊದಲು ಇವ್ರು ಸೇವಾ ಮಾಡ್ತೀನಿ ಆಮೇಲೆ ನೀನು ನೋಡ್ತೀನಿ ಅಂತ ತಿಳ್ಕೊಂಡು ಅವ ದೇವರು ಬಂದ್ರು ಸಹಿತ ತಂದೆ ತಾಯಿ ಸೇವಾನ ಮಾಡಾಕತ್ತಿದ್ದ. ಇದನ್ನ ಕಂಡು ಬೆರ್ರಗಾಗಿಬಿಟ್ಟ. ಬೆರ್ರಗಾಗಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಅವ ಒಗದಿರ್ತಕ್ಕಂಥ ಇಟ್ಟಂಗಿ ಮೇಲೆ ನಿಂತಿದ್ದಂತೆ. ತಂದೆ ತಾಯಿ ಸೇವಾ ಮಗ್ನಾಗಿ ಅವ್ನು ನೋಡೋದ ಬಿಟ್ಟಿದ್ದ. ಬಿಟ್ಟ ಮೇಲೆ ವಿಠಲ ಹೇಳಿದಂತೆ, ತಂದೆ ತಾಯಿ ಸೇವಾ ಮಾಡೋ ಟೈಮ್ದೊಳಗೆ ನಾ ಬಂದು ಮುಂದೆ ನಿಂತರೂ ಸಹಿತ ನನ್ನ ನೀನು ನೋಡಾಕತ್ತಿಲ್ಲ ಅಂತಂದ್ರೆ ನೀನೋ ಬಹಳ ದೊಡ್ಡವಪ್ಪ. ಇನ್ನು ಮುಂದೆ ಜಗತ್ತಿನಾಗ ನನ್ನ ಹೆಸರು ಹೇಳೋದಕ್ಕಿಂತ ಮುಂಚೆಕ್ಕ ನಿನ್ನ ಹೆಸರು ಹೇಳೇ ನನ್ನ ಹೆಸರು ಹೇಳ್ಬೇಕಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ದಕ್ಕಾಗಿ ಬೋಲೋ ವರದ ವಿಠಲ ಪುಂಡಲಿಕ ಅಂತ ತಿಳ್ಕೊಂಡು ಏನು ಜಯಘೋಷ ಮಾಡ್ತಾರಲ್ಲ, ಅದರೊಳಗೆ ಪುಂಡಲಿಕನ ಹೆಸರು ತಗೋತಾರೆ. ದೇವ್ರ ಹೆಸರು ತಗೊಳಕ್ಕಿಂತ ಮುಂಚೆಕ್ಕ ಯಾರ ಹೆಸರು ತಗೊಂತಾರ? ಪುಂಡಲಿಕನ. ನೋಡ್ರಿ, ಹಿಂಗಾಗಿ ಈ ವಿಠಲ ದರ್ಶನಕ್ಕೆ ಹೋದ್ರಿಂದ, ಪಾಂಡುರಂಗನ ವಿಠಲನ ದರ್ಶನಕ್ಕೆ ಹೋದ್ರೆ ಅಂದ್ರೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಒಂದು ಇಟ್ಟಂಗಿ ಮೇಲೆ ನಿಂತಾನಲ್ಲ, ಇದಾದ್ರ ಪವಾಡ ಹೇಳ್ತಾರೆ. ಹಾಗಾಗಿ ಕಂಡು ಗುರುಪಾದವ ಹಿಡಿದಲ್ಲಿ ಪಾದ ಹಿಡ್ಕೋಬೇಕು. ಅವ್ರ ಗುರುವಿನ ಪಾದ ಯಾಕೆ ಹಿಡ್ಕೋಬೇಕು? ಅವ ನಿನ್ನ ಹೋಗಿ ಯಾವ ಜಗದಾಗ ಮುಟ್ಟಿಸ್ಬೇಕಲ್ಲ, ಆ ಜಗದಾಗ ಹೋಗಿ ಮುಟ್ಟಿಸುವಂತ ಕೆಲಸ ಮಾಡ್ತಾನೆ. ಯಾಕೆ? ಒಂದ್ ಸಣ್ಣ ಇರುಬಿ ದಿಲ್ಲಿಗೆ ಹೋಗ್ಬೇಕಂತ ಕನಸ್ಕೊಂಡಿತ್ತು. ಸಣ್ಣ ಇರುಬಿ ದಿಲ್ಲಿಗೆ ಹೋಗಂತ ಕನಸ್ಕೊಂಡದ. ಯಾರಿಗಾರ ಗೊತ್ತಾಗ್ತದೆ? ಇಲ್ಲಿ ಕುಂತವ್ರಿಗೆ ಇರುಬಿ ದಿಲ್ಲಿಗೆ ಹೋಗಕ್ ಆಗ್ತದನ್ರಿ? ಯಾರಿಗೂ ಗೊತ್ತಿಲ್ಲ. ಸಣ್ಣ ಇರುಬಿ ದಿಲ್ಲಿ ಮುಟ್ಟಕ್ ಹೋಗೋದು ಹೆಂಗ? ಹೋಗಕ್ ಆಗೋದಿಲ್ಲ. ನೋಡ್ರಿ, ದಿಲ್ಲಿಗೆ ಹೋಗ್ಬೇಕಂತ ಕನಸ್ಕೊಂಡಿತ್ತು. ಹೋಗ್ಬೇಕಂತ ವಿಚಾರ ಮಾಡಿದ ಕೂಡ್ಲಿನ ಅದು ಏನು ವಿಚಾರ ಮಾಡ್ತು? ನಾನಾಗಲೇ ದಿಲ್ಲಿಗೆ ಹೋದ್ರೆ ಸಾಯಿ ಮಠ ಅಲ್ಲ, ಇನ್ನಿಷ್ಟು ಜಗ ಒಂದು ತಾಸ್ನಾಗ ಸತ್ತು ಹೋಗ್ಬೋದು ನಾನು. ಆದ್ರೆ ಯಾರು ದಿಲ್ಲಿ ಒಳಗೆ ಹೋಗ್ಬೇಕಂತ ವಿಮಾನದಾಗ ಹೊಂಟ್ರಲ್ಲ, ಅವ್ರ ಸೆರಗ್ ಏರಿ ಕುತ್ಕೊಂಡ್ಬಿಡುತ್ತಂತ. ದಿಲ್ಲಿಗೆ ಹೋಗುವಂತ ವ್ಯಕ್ತಿಗಳು ಸೆರಗ್ ಇಟ್ಕೊಂಡು ಕುಂತಿದ್ದಕ್ಕೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಾಕ ತ್ರಾಸ ಆಗುವಂತ ಇರುಬಿ ಯಾವುದೇ ಆಯಾಸ ಇಲ್ಲಾರ್ದನ ಹೋಗಿ ದಿಲ್ಲಿಯನ್ನ ಮುಟ್ಟೆ ಬಿಡ್ತು. ದಿಲ್ಲಿಯನ್ನ ಮುಟ್ಟಿ ಆನಂದವಾಗಿ ಪ್ರವಾಸ ನೋಡಿ ಆನಂದವಾಗಿ ಖುಷಿ ಆಯ್ತಂತ. ಕಾರಣ ಏನು ಅಂತಂದ್ರೆ, ದಿಲ್ಲಿಯನ್ನ ಮುಟ್ಟಲಿಕ್ಕೆ ಆಗದೇ ಇರತಕ್ಕಂಥ ಇರುಬಿ ಯಾರ್ದಾದ್ರೂ ಸೆರಗನ್ನ ಹಿಡ್ಕೊಂಡು ಹೋದ್ರೆ ಆಯಾಸ ಇಲ್ಲಾರ್ದನ ಪ್ರವಾಸ ಹೆಂಗ ಮುಗಿಸ್ತದ, ಹಂಗ ನಾವು ಮೋಕ್ಷ ಅನ್ನುವಂಥ ದಿಲ್ಲಿಯನ್ನು ಮುಟ್ಟಬೇಕಾಗ್ಯದ. ಮೋಕ್ಷ ಅನ್ನುವಂಥ ದಿಲ್ಲಿಯನ್ನು ಮುಟ್ಟಬೇಕಾದ್ರೆ ಸದ್ಗುರುಗಳ ಚರಣ ಅನ್ನುವಂಥದ್ದನ್ನು ಹಿಡ್ಕೊಂಡ್ರೆ ಅಂದ್ರೆ ಮೋಕ್ಷ ಅನ್ನುವಂಥ ದಿಲ್ಲಿಯನ್ನ ಮುಟ್ಟಿಸ್ತಾನ ಅನ್ನುವಂಥದ್ದನ್ನ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಗುರು ಅಂತಂದ್ರೆ ಸ್ವರೂಪವನ್ನು ಬದಲಿ ಮಾಡವ, ಇದ್ದ ಸ್ವರೂಪವನ್ನು ಬದಲಿ ಮಾಡ್ತಾನೆ. ಕುಂಡಲಿಗನೊಂದು ಕೀಡೆಯ ತಂದು ತನ್ನಂತೆ ಮಾಡಿತಲ್ಲ, ನೀ ಕೇಳಿ ನಂಬಯ್ಯ, ನೀ ನೋಡಿ ನಂಬಯ್ಯ. ನೋಡ್ರಿ ಎಷ್ಟು ಚಂದ ಹೇಳ್ತಾರ ಅಪ್ಪ ಬಸವಣ್ಣವ್ರು. ಕುಂಡಲಿಗ ಅನ್ನುವಂತ ಒಂದು ಹುಳ, ಗುಂಗಿ ಹುಳ, ಬೇರೆ ಇರ್ತಕ್ಕಂಥ ಒಂದು ಹುಳವನ್ನು ತಗೊಂಡು ಬರ್ತದೆ. ಗುಂಗಿ ಹುಳ ಅಂದ್ರೆ ಗೊತ್ತಾಗ್ತದೆ? ಗುಂಗಿ ಹುಳ ಅವು ಗುಯಿ ಅಂತ ಶಬ್ದ ಮಾಡ್ತಾವಲ್ಲ, ಅದು ಮರಿ ಇಟ್ಟು ತತ್ತಿ ಇಟ್ಟು ಮರಿ ಮಾಡಂಗಿಲ್ಲ. ಅದು ಬೇರೆ ಹುಳ ತಗೊಂಡ್ಬರ್ತದೆ, ಒಂದು ಕೀಡಿ ತಗೊಂಡ್ಬರ್ತದೆ. ಕೀಡಿ ಬ್ಯಾರೆದರ ತಗೊಂಡ್ಬರ್ತದ. ಬ್ಯಾರೆ ಕೀಡಿಯನ್ನ ತೆಗೆದುಕೊಂಡು ಬಂದು ಅದರ ಮುಂದೆ 21 ದಿವಸಗಳ ಕಾಲ ನಾದ ಮಾಡ್ತದ. ಅದು ಒಂದ ಸಮಾನ ನಾದ ಮಾಡಿ 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 ಮಾಡಿ
ಎಷ್ಟು ಬದಲಾವಣೆ ಆಕ್ಕದ ಅಂತಂದ್ರೆ ಕೀಡಿ ತನ್ನ ಸ್ವರೂಪವನ್ನು ಬದಲಿ ಮಾಡಿಕೊಂಡು ಅದು ಸಹಿತ ಗುಂಗಿ ಹುಳ ಆಗಿಬಿಡ್ತದ. ವಿಚಾರ ಮಾಡ್ಕೊಡ್ರಿ. 21 ದಿವಸ ಒಂದು ಕೀಡಿ ತಗೊಂಡು ಬಂದು ಅದರ ಮುಂದೆ ಗುಂಗಿ ಹುಳ ತನ್ನ ನಾದವನ್ನು ಮಾಡಿ 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 ಅದರ ಸ್ವರೂಪವನ್ನು ಬದಲಿ ಮಾಡ್ತದ ಅಂತಂದ್ರೆ ನೀವು 25 ದಿವಸದಿಂದ ಬಸವ ಪುರಾಣ ಕೇಳಾಕತ್ತೀರಿ. ಕೇಳಿ 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 ನಿಮ್ಮ ಸ್ವರೂಪನು ಬದಲಿ ಆಗಬೇಕನ್ನೋದೇ ಈ ಪುರಾಣ.